ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಹೇಳ್ತಾ ಇವತ್ತು ಸ್ವಲ್ಪ ಲೇಟಾಗಿ ಎದ್ದು ಬಿಟ್ಟಿದ್ದೀನಿ ಗೈಸ್. 5 ಗಂಟೆ ಆಗಿತ್ತು ಡ್ಯೂಟಿ ಆನ್ ಮಾಡಿದಾಗ. ಆನ್ ಮಾಡ್ತಿದ್ದಂಗೆ ಒಂದು ಡ್ಯೂಟಿ ನನಗೆ ಕಾಡ್ಬಿಸ್ನಳ್ಳಿ ಹತ್ರ ಬೀಳ್ತು. ಆ ಕಸ್ಟಮರ್ನ ಪಿಕಪ್ ಮಾಡ್ಕೊಂಡು ಹೋಗಿ ಕಾಡ್ಬಿಸ್ನಳ್ಳಿ ಹತ್ರ ಬಿಟ್ಟು ಅಲ್ಲಿಂದ ಮತ್ತೆ ಒಂದು ಬೊಮ್ಮನಹಳ್ಳಿ ಹತ್ರ ಡ್ಯೂಟಿ ಬಂತು ಗೈಸ್. ಅಲ್ಲಿಂದ ಆ ಕಸ್ಟಮರ್ನ ಬೊಮ್ಮನಹಳ್ಳಿ ಹತ್ರ ಕರ್ಕೊಂಡು ಹೋಗಿ ಡ್ರಾಪ್ ಮಾಡಿದೆ ಗೈಸ್. ಒಂದು 3 ಅವರ್ ರೆಂಟಲ್ ಡ್ಯೂಟಿ ತಗೊಂಡಿದ್ದೆ. ಡ್ರಾಪ್ ಮಾಡೋದ್ರೊಳಗಡೆ ಅದು ಪಿಕಪ್ ಲೊಕೇಶನ್ ಆಲ್ರೆಡಿ ಶೋ ಆಗಿತ್ತು. ನೋಡಿದ್ರೆ 7 ಗಂಟೆಗೆ ಪಿಕಪ್ ಇತ್ತು ಗೈಸ್. ಸರಿ ಅಂತ ಪಿಕಪ್ ಲೊಕೇಶನ್ ನೋಡಿದ್ರೆ ನಾನಿರೋ ಜಾಗದಿಂದ ಕರೆಕ್ಟ್ ಆಗಿ 4 ಕಿಲೋಮೀಟರ್ ಪಿಕಪ್ ಇತ್ತು. ಬೆಳಗ್ಗೆ ಟ್ರಾಫಿಕ್ ಇಲ್ದಿರೋ ಕಾರಣ ಅಲ್ಲಿಂದ ಹೊರಟೆ ಗೈಸ್. ಪಿಕಪ್ಪಿಗೆ ಹೋಗ್ತಾ CN ಜಾಕ್ಸನ್ ಅಂತ ನೋಡಿದ್ರೆ ಕಿಲೋಮೀಟರ್ ಗಟ್ಲೆ ಗಾಡಿಗಳು ನಿಂತೈತೆ ಗೈಸ್. ಇನ್ನೇನ್ ಮಾಡಕ್ ಆಗಲ್ಲ, ಬರೀ 2 ಪಾಯಿಂಟ್ CNG ಇತ್ತು, ಅದ್ರಲ್ಲೇ ಮ್ಯಾನೇಜ್ ಮಾಡ್ಬೇಕು ಅನ್ಬಿಟ್ಟು ಹೋಗಿ ಕಸ್ಟಮರ್ನ ಪಿಕಪ್ ಮಾಡ್ಕೊಂಡು ಸರ್ಜಾಪುರ ಸೈಡ್ ಹೊರಟೆ ಗೈಸ್. ಅಲ್ಲಿಗೆ ಹೋಗ್ತಾ ರೋಡಲ್ಲಿ ಅಂತೂ ಫುಲ್ ಟ್ರಾಫಿಕ್. ನನಗ್ ಬೇರೆ ಭಯ CNG ಎಲ್ಲಿ ಖಾಲಿ ಆಗ್ಬಿಡುತ್ತೆ ಅಂತ. ಸದ್ಯಕ್ಕೆ ಹೆಂಗೋ ಪುಣ್ಯಕ್ಕೆ ಆಯ್ತು ಗೈಸ್. ಅಲ್ಲಿಂದ ಹೋಗಿ ಕಸ್ಟಮರ್ನ ಡ್ರಾಪ್ ಮಾಡಿದೆ. ಅವ್ರು ಅರ್ಧ ಗಂಟೆ ಬಿಟ್ಕೊಂಡು ಬನ್ನಿ ಪಿಕಪ್ಪಿಗೆ ಅಂದ್ರು. ಹೋಗಿ CNG ಫಿಲ್ ಮಾಡಿಸ್ಕೊಂಡು ರೋಡಲ್ಲಿ ತಿಂಡಿ ತಿನ್ಕೊಂಡು ಅಲ್ಲಿಂದ ಬಂದೆ ಗೈಸ್. ತಿಂಡಿ ಮಾತ್ರ ನಿಜವಾಗ್ಲೂ ಸೂಪರ್ ಆಗಿತ್ತು. ತಿಂಡಿ ಆಗ್ತಿದಂಗೆ ಕಸ್ಟಮರ್ ಸರಿಯಾದ ಟೈಮ್ಗೆ ಕಾಲ್ ಮಾಡಿದ್ರು. ಆ ಕಸ್ಟಮರ್ನ ಪಿಕಪ್ ಮಾಡ್ಕೊಂಡು ಹೋಗ್ತಾ ರೋಡಲ್ಲಿ ದೇವ್ರನ್ನ ಕರ್ಕೊಂಡು ಹೋಗ್ತಾ ಇದ್ರು ಗೈಸ್. ದೇವ್ರ ಹೆಸರು ಅಂತೂ ಗೊತ್ತಿಲ್ಲ, ಮಾತ್ರ ನಮಗಂತೂ ರೋಡಲ್ಲೇ ದರ್ಶನ ಆಯ್ತು ಗೈಸ್. ಆ ಕಸ್ಟಮರ್ನ ಕರ್ಕೊಂಡು ಹೋಗಿ ಡ್ರಾಪ್ ಮಾಡೋದ್ರೊಳಗಡೆ 3 ಅವರ್ ಆಗೋಯ್ತು ಗೈಸ್. ಬರೀ 10 ಕಿಲೋಮೀಟರ್. ಸರ್ಜಾಪುರದಿಂದ ಮಾದೇವಪುರ ಬರೋದ್ರೊಳಗಡೆ ನನಗ್ ತಗೊಂಡಿದ್ದು ಟೈಮ್ ಅಂದ್ರೆ 15 ಕಿಲೋಮೀಟರ್ಗೆ 2 ಅವರ್ 40 ನಿಮಿಷ ಆಗೋಯ್ತು ಗೈಸ್. ಕೊನೆಗೂ ಆ ಕಸ್ಟಮರ್ನ ಕರ್ಕೊ ಬಂದು ಡ್ರಾಪ್ ಮಾಡ್ಬಿಟ್ಟು ಅಲ್ಲಿಂದ ಹೊರಗಡೆ ಹೋಗ್ಬಿಟ್ಟು ನಿಂತ್ಕೊಂಡು ನೋಡಿದ್ರೆ ಬ್ಯಾಕ್ ಸೀಟ್ ಅಲ್ಲಿ ಕಸ್ಟಮರ್ ಬ್ಯಾಗ್ ನ ಬಿಟ್ಟೋಗ್ಬಿಟ್ಟಾರೆ ಗೈಸ್. ಇದಂತೂ ಅವ್ರಿಗಂತೂ ತುಂಬಾ ಇಂಪಾರ್ಟೆಂಟ್ ಅನ್ಬಿಟ್ಟು ನಾನು ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿದೆ ಗೈಸ್. ಮೇಕಪ್ ಸೆಟ್ನೇ ಬಿಟ್ಟೋಗ್ಬಿಟ್ಟವ್ರು ಅವರು. ಸರ್, ಈಗ ನಾನು ಲಾಸ್ಟ್ ಡ್ಯೂಟಿ ಒಂದು ಮಾಡಿದ್ದೆ, ರೆಂಟಲ್ ಡ್ಯೂಟಿನ ಆಯ್ತಾ 3 ಅವರ್. ಅವರು ಕಸ್ಟಮರ್ ಬ್ಯಾಗ್ನ ಕಾರಲ್ಲೇ ಬಿಟ್ಟೋಗ್ಬಿಟ್ಟಿದ್ದಾರೆ ಸರ್. ಊಬರ್ ಕಡೆಯಿಂದ ಅಂತೂ ಯಾವುದೇ ತರ ರೆಸ್ಪಾನ್ಸ್ ಬರ್ಲಿಲ್ಲ ಗೈಸ್. ಇನ್ನೇನು ಮಾಡೋಕ್ಕಾಗಲ್ಲ. ಕಸ್ಟಮರ್ ಕಾಲ್ ಮಾಡಿದ್ರೆ ಮಾತ್ರ ತಾಂಡೋಗಿ ಕೊಡಬೇಕು ನಾವು. ನಾವಾಗೆ ನಾವು ಕಾಲ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಅವರಿಗೆ ಕನೆಕ್ಟ್ ಆಗಲ್ಲ. ಯಾಕೆಂದ್ರೆ ನಾವು ಅಲ್ಲಿ ಡ್ಯೂಟಿ ಡ್ರಾಪ್ ಮಾಡೋವರೆಗೂ ಕನೆಕ್ಟ್ ಆಗುತ್ತೆ. ಡ್ಯೂಟಿ ಡ್ರಾಪ್ ಮಾಡಿದ್ಮೇಲೆ ಕನೆಕ್ಟ್ ಆಗಲ್ಲ ಗೈಸ್. ಹಂಗೆ ಡ್ಯೂಟಿ ಮಾಡ್ತಾ ರೂಮ್ ಸೈಡ್ ಹೋದೆ ಗೈಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.